ಆತ್ಮೀಯರೇ ನಮಸ್ಕಾರ. ಹೇಗಿದ್ದೀರಿ? ಮುಗೀತು ಕತೆ, ಫಿನಿಶ್. ಎಲೆಕ್ಷನ್ ಇರೋದು 2028 ಏಪ್ರಿಲ್ ಮೇ ತಿಂಗಳಲ್ಲಿ. ಆದರೆ ಈಗಲೇ ಇಲ್ಲ, ನೆಕ್ಸ್ಟ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಮಾತಾಡ್ತಿದ್ದಾರೆ ಅಂದರೆ, ಅಂಥ ಮಾಹೋಲ್ ಸೃಷ್ಟಿಯಾಗಿದೆ ಅಂದರೆ ನೋಡಿ. ಜನ ಮಾತಾಡ್ತಿದ್ದಾರೆ ಅಂತ ಅಲ್ಲ, ಪಕ್ಷದ ಹಾಲಿ ಸಚಿವರು, ಹಾಲಿ ಶಾಸಕರು, ಮಾಜಿ ಸಚಿವರು ಎಷ್ಟು ಜನ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರಲ್ಲ. ಇದಕ್ಕಿಂತ ಇನ್ನೇನು ಬೇಕು? ಎಚ್ ಬಾಲಕೃಷ್ಣ ಆಯಿತು, ಸತೀಶ್ ಜಾರಕಿಹೊಳಿ ಆಯಿತು, ರಾಜಣ್ಣ ಆಯಿತು, ಒಬ್ಬರ ಇಬ್ಬರ. ಮತ್ತು ಯಾಕೆ ಅವರೆಲ್ಲ ಯಾಕೆ ಮಾತಾಡ್ತಾ ಇದ್ದಾರೆ? ಕಾಂಗ್ರೆಸ್ನ ಶಾಸಕರು ಸಚಿವರೇ ಯಾಕೆ ಈ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ? ನೆಕ್ಸ್ಟ್ ಅವರು ಕೂಡ ಗೆಲ್ಲಬೇಕಂತ ಇರುತ್ತೆ, ಸ್ಟಿಲ್ ಯಾಕೆ ಹೇಳ್ತಿದ್ದಾರೆ? ಮತ್ತು ಸರ್ವೆ ರಿಪೋರ್ಟ್ ಬಗ್ಗೆ ನಾನು ನಿಮ್ಗೆ ಹೇಳಬೇಕಾಗಿದೆ. ಏನಿದೆ ಆ ಸರ್ವೆ ರಿಪೋರ್ಟಲ್ಲಿ? ಕಾಂಗ್ರೆಸ್ಸಿಗೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ? ಒಂದು ವೇಳೆ ಈಗ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆದರೆ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರುತ್ತೆ, ಏನಾಗುತ್ತೆ ಕಾಂಗ್ರೆಸ್ ಪಕ್ಷದ ಭವಿಷ್ಯ, ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಯಾಕೆ ಕಾಂಗ್ರೆಸ್ಗೆ ಈ ಸ್ಥಿತಿ ಬಂದಿದೆ ಅಂತ ನಿಮಗೂ ಗೊತ್ತಿದೆ. ಬರೀ ಕುರ್ಚಿ ಕಿತ್ತಾಟ ಒಂದೇ ಕಾರಣನಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕುರ್ಚಿ ಕಿತ್ತಾಟ ಮೇಜರ್ ಕಾರಣ ಅಂತ ಹೇಳಿ. ಈ ರಾಜ್ಯ ಸರ್ಕಾರದಲ್ಲಿ ದಿನಾ ಬೆಳಗ್ಗೆ ಎದ್ರೆ ಆಗ್ತಿರೋ ಚರ್ಚೆ ಏನಪ್ಪ ಅಂದರೆ, ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್, ಮುಖ್ಯಮಂತ್ರಿ ಪಟ್ಟದ ಫೈಟ್. ಆ ಬಣ ಈ ಬಣ, ಅಷ್ಟು ಶಾಸಕರು, ಈ ಹೇಳಿಕೆ ಆ ಹೇಳಿಕೆ. DK ಶಿವಕುಮಾರ್ ಅವರು ಅಸ್ಸಾಮಲ್ಲಿ, ಅಲ್ಲೆಲ್ಲೋ ಈಶಾನ್ಯ ರಾಜ್ಯಗಳಿರುವಂಥ ಅಸ್ಸಾಮಲ್ಲಿ, ಅಲ್ಲಿ ಮೀಡಿಯಾದವರು, ಅಲ್ಲಿ ಲೋಕಲ್ ಮೀಡಿಯಾದವರು DK ಶಿವಕುಮಾರ್ ಅವ್ರಿಗೆ ಕೇಳಿದ ಪ್ರಶ್ನೆ ಏನು ಗೊತ್ತಾ? ಏನು ಸರ್, ನಿಮ್ಮ ರಾಜ್ಯದಲ್ಲಿ CM ಪೋಸ್ಟ್ದು ಭಾಳ ಫೈಟ್ ನಡೀತಾ ಇದೆ ಅಂತಲ್ಲ, ಏನು ವಿಷಯ ಅಂತ ಕೇಳ್ತಾರೆ. ಹೋಗಲಿ, DK ಶಿವಕುಮಾರ್ ಅವರು, ಅರೆ ಇಲ್ಲಿ ಎಲೆಕ್ಷನ್ ನಡೀತಾ ಇದೆ, ಇಲ್ಲಿ ರಾಂಗ್ ಮೆಸೇಜ್ ಹೋಗಬಾರ್ದು, ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅಂತ. ಇಲ್ಲ ಹಾಗೇನಿಲ್ಲ ಅಂತ ಹೇಳಿದ್ರ ನೋಡಿದ್ರೆ, ಇಲ್ಲ ಅವ್ರು ಹೇಳಿದ್ದೇನಪ್ಪ ಅಂದರೆ, ಐ ವಿಲ್ ಮೀಟ್ ಯು ಲೇಟ್ ಅಂತಾರೆ DK ಶಿವಕುಮಾರ್ ಅವರು. ಮತ್ತು ನೋಡಿ, ಇದು ಎಂಥ ಸವಲತ್ತುಗಳನ್ನೆಲ್ಲ ಕೊಟ್ಟ ಮೇಲೆ ಈ ಪರಿಸ್ಥಿತಿ ಬಂದಿರೋದು ಇವರಿಗೆ ಅಂತೇಳಿ. ಎಂತೆಂಥ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಾದಮೇಲೆ ಮಹಿಳೆಯರೆಲ್ಲ ರಾಜ್ಯಾದ್ಯಂತ ಎಲ್ಲಿ ಓಡಾಡಿದ್ರು ಫುಲ್ ಫ್ರೀ, ಕರೆಂಟ್ ಫ್ರೀ, ಪ್ರತಿ ತಿಂಗಳು 2,000 ರೂಪಾಯಿ ಫ್ರೀ, ಅಕ್ಕಿ ಫ್ರೀ, ಭೂಮಿ ಗ್ಯಾರಂಟಿ ಅಂತ ಕೊಟ್ಟರು, ನೀರಿನ ಗ್ಯಾರಂಟಿ ಅಂದರು. ಎರಡ ಕೊನೆ ಇಲ್ಲದಷ್ಟು ಗ್ಯಾರಂಟಿಗಳನ್ನ ಕೊಟ್ಟ ನಂತರವೂ ಇವರ ಪಕ್ಷದ ನಾಯಕರೇ ಸೋಲ್ತೀವಿ ಅಂತ ಹೇಳ್ತಾರಂದರೆ, ಮತ್ತು ನೋಡಿ, ಇದೇ ಗ್ಯಾರಂಟಿಗಳು ಯಾವುದನ್ನು ಇವರ ಟ್ರಂಪ್ ಕಾರ್ಡ್ ಅಂತ ಹೇಳ್ಕೊತಾರೋ ಅದೇ ಗ್ಯಾರಂಟಿಯಿಂದ ಹೊರೆ ಆಗಿದೆ ಅಂತ DK ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಕ್ಕೆ ಅವರ ಸ್ವಂತ ತಮ್ಮ DK ಸುರೇಶ್ ಉತ್ತರ ಕೊಡ್ತಾರೆ. ಹೊರೆ ಆಗುತ್ತಾ ಇಲ್ವಾ ಅಂತ ಗ್ಯಾರಂಟಿ ಘೋಷಣೆ ಮಾಡೋಕ್ಕೂ ಮೊದಲು ಯೋಚನೆ ಮಾಡೋಕ್ಕಿತ್ತು, ಈಗಲ್ಲ. ಜನರಿಗೆ ಗ್ಯಾರಂಟಿ ಕೊಡ್ತೀವಿ ಅಂಥೇಳಿ ಮುಖ್ಯಮಂತ್ರಿಗಳು ಹಾಗೂ ಪಕ್ಷದ ಅಧ್ಯಕ್ಷರು ಮಾತು ಕೊಟ್ಟಿದ್ದೀರಿ, ಅದ್ರ ಪ್ರಕಾರ ನಡ್ಕೋಬೇಕು, ಅದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾರೆ. ಅಣ್ಣ ತಮ್ಮಂದರೆ ಜುಗಲ್ಬಂದಿ, ಈ ಹೇಳಿಕೆ ಉತ್ತರ ಪ್ರತ್ಯುತ್ತರ, ಇದರ ಹಿಂದಿನ ಸ್ಟ್ರಾಟಜಿ ಏನು ಅಂತೇಳಿ ಅರ್ಥ ಮಾಡಿಕೊಳ್ಳಲಾಗದಷ್ಟು ದಡ್ರಲ್ಲ ನಮ್ಮ ಜನರು. ಅವರಿಗೆಲ್ಲ ಅರ್ಥ ಆಗುತ್ತೆ ಯಾಕೆ ಹಿಂಗೆ ಹೇಳಿದ್ದಾರೆ, ಇದರ ಹಿನ್ನೆಲೆ ಏನು. DK ಶಿವಕುಮಾರ್ ಅವರಿಗೂ ಹಾಗೂ DK ಸುರೇಶ್ ಅವರಿಗೂ ಇಬ್ಬರಿಗೂ ಕೂಡ ಬಜೆಟ್ ಮೇಲೆ ಯಾವ ಹೊರೆ ಹೆಚ್ಚಾಗಬೇಕಾಗಿದೆ. ಸಿದ್ದರಾಮಯ್ಯನವರು ಶಾಸಕರನ್ನು ಓಲೈಸಿ ಇಟ್ಟುಕೊಳ್ಳಲು ಹೆಚ್ಚು ಅನುದಾನ ಕೊಡಲಿಕ್ಕೆ ಹಣ ಇರಬೇಕಾ ಬೇಡವಾ, ಎಲ್ಲವೂ ಕಾರ್ಯತಂತ್ರದ ಭಾಗ. ಮತ್ತು ಈ ರೀತಿ ಒಂದು ಮಾಹೋಲ್ ಸೃಷ್ಟಿಯಾಗಿದೆ ಅಂಥೇಳಿ ಜನ ಮಾತಾಡೋದು, ಶಾಸಕರು ಸಚಿವರು ಮಾತಾಡೋದು ಬಿಡಿ. ಈ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಯಾರ್ಯಾರು ಸ್ಟ್ರಾಟಜಿಸ್ಟ್ಗಳು, ಅಡ್ವೈಸರ್ಸ್ ಅಂತಲ್ಲಿ ನೇಮಕ ಆಗಿದ್ದಾರಲ್ಲ, ಅವರೇ ಹೇಳ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಹೇಳ್ತಿದ್ದಾರೆ ಅಂದರೆ, 1994 ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವ ಪರಿಸ್ಥಿತಿಯನ್ನು ಎದುರಿಸ್ತಲ್ಲ, ರಿಸಲ್ಟ್ ಬಂದಾಗ 30 ಚಿಲ್ಲರೆ ಸೀಟ್ ಬಂದಿತ್ತಲ್ಲ ಸ್ವಾಮಿ, ಆ ಪರಿಸ್ಥಿತಿ 2028ರಲ್ಲಿ ಕಾಂಗ್ರೆಸ್ಗೆ ಮರುಕಳಿಸುತ್ತೆ. ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ, ಯಾವ ಲೆವೆಲ್ಲಿಗೆ ಕಾಂಗ್ರೆಸ್ನ ಪರಿಸ್ಥಿತಿ ಬಂದು ನಿಂತಿದೆ ಅಂತ ಹೇಳಿ. ನೋಡಿ, ಭಾಳ ಮುಖ್ಯವಾಗಿ ಇದರಲ್ಲಿ ರಾಜ್ಯದ ನಾಯಕರು, ಈಗ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಮತ್ತೊಬ್ಬರು ಮಗದೊಬ್ಬರದೆಲ್ಲ ಎಷ್ಟರ ಮಟ್ಟಿಗೆ ಫೇಲ್ಯೂರ್ ಇದೆಯೋ ಅದಕ್ಕಿಂತಲೂ ಹೆಚ್ಚು ಫೇಲ್ಯೂರ್ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರದ್ದಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಹೆಚ್ಚು ಕಡಿಮೆ 3 ವರ್ಷ ಆಗ್ತಾಯಿದೆ, 2.25 ವರ್ಷ ಆಗೋಗ್ಬಿಟ್ಟಿದ್ದಾಗಲೇ. ಈ 2.25 ವರ್ಷದಲ್ಲಿ ನಾಯಕತ್ವದ ಕಿತ್ತಾಟ ಮೊದಲನೇ ದಿನದಿಂದ ನಡೆದಿದೆ. ಯಾವತ್ತು ಅಧಿಕಾರಕ್ಕೆ ಬಂದರೋ, ಯಾವತ್ತು ಮುಖ್ಯಮಂತ್ರಿಯ ಆಯ್ಕೆಗಾಗಿ ದೆಹಲಿಗೆ ಹೋದರೋ ಅವತ್ತಿಂದನೇ ಶುರು ಆಯಿತು, ಇನ್ನೂ ಮುಗ್ದಿಲ್ಲ. ಪ್ರತಿದಿನ ಅದೇ ಸುದ್ದಿ, ಅದೇ ಚರ್ಚೆ. ಮತ್ತು ಹೈಕಮಾಂಡ್ ಮುಂದೆ ಈ ಸುದ್ದಿ ಹೋಗಿಲ್ವಾ? ಬೇಕಾದಷ್ಟು ಸತಿ ಹೋಗಿದೆ, ಈ ವಿಚಾರ ಹೋಗಿದೆ. ಸಿದ್ದರಾಮಯ್ಯನವರು ತೆಗೆದುಕೊಂಡು ಹೋಗಿದ್ದಾರೆ, DK ಶಿವಕುಮಾರ್ ತಗೊಂಡು ಹೋಗಿದ್ದಾರೆ. ಆದರೆ ಇತ್ಯರ್ಥ ಮಾಡುವಂತಹ ಇಚ್ಛಾಶಕ್ತಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಇವತ್ತಿನವರೆಗೂ ತೋರಿಸಿಲ್ಲ. ಯಾರು ತಗೊಂಡೋದ್ರು ತಳ್ತಾ ಬಂದಿದ್ದಾರೆ ಅಷ್ಟೇ ಬಿಟ್ಟರೆ, ಇಬ್ಬರನ್ನು ಕೂರಿಸ್ಬಿಟ್ಟು, ನೋಡ್ರಪ್ಪ ದೇಶಾದ್ಯಂತ ಪಕ್ಷದ ಪರಿಸ್ಥಿತಿ ಹಿಂಗಿದೆ,
ಕೇವಲ ನಾವಿರೋದು 3 ರಾಜ್ಯದಲ್ಲಿ ಮಾತ್ರ ಅಧಿಕಾರದಲ್ಲಿ. ಹಿಮಾಚಲ ಪ್ರದೇಶ, ತೆಲಂಗಾಣ 2 ಸಣ್ಣ ರಾಜ್ಯಗಳು. ನಮಗೆ ಸಂಪನ್ಮೂಲಕ್ಕೆ ಅಂತ ತಗೊಂಡ್ರು ಇದೊಂದೇ ರಾಜ್ಯ ಇರೋದು. ಮತ್ತೆ ನಾವಿಲ್ಲಿ ಅಧಿಕಾರಕ್ಕೆ ಬರಬೇಕು, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಹಿಂಗೆ ಮಾಡಿ ನೋಡಿ. ಹೀಗೊಂದು 2-3 ಫಾರ್ಮುಲಾ ನಾವು ಇಟ್ಕೊಂಡಿದ್ದೀವಿ. ನೀವು ಯಾವುದು ಒಪ್ತೀರಿ ಹೇಳಿ. ಇಬ್ಬರೂ ಒಪ್ಪದೇ ಇದ್ರೆ ಆಗಲ್ಲ, ಏನಾದರೂ ಒಂದು ತೀರ್ಮಾನಕ್ಕೆ ಬರಲೇಬೇಕು ನಾವು ಅಂತ ಹೇಳಿ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ, ಮನವೊಲಿಸುವಂಥ ಪ್ರಯತ್ನ. ಒಪ್ತಾರೋ ಬಿಡ್ತಾರೋ ಆಮೇಲೆ ನೋಡೋಣ. ಆ ಪ್ರಯತ್ನ ಆದರೂ ಮಾಡಿದಾರಾ? ಇಬ್ಬರನ್ನು ಕೂರಿಸ್ಬಿಟ್ಟು ಮಾತಾಡ್ಸಿದಾರಾ? ಒಂದೇ ಒಂದು ಎಕ್ಸಾಂಪಲ್ ತೋರಿಸಿ. ಸ್ವತಃ ರಾಹುಲ್ ಗಾಂಧಿ ಇಬ್ಬರನ್ನು ಕೂರಿಸ್ಕೊಂಡು ಮಾತನಾಡಿರುವಂತಹ ಒಂದು ಎಕ್ಸಾಂಪಲ್ ಇದ್ದರೆ ತೋರಿಸಿ. ಇಲ್ಲ, ಆ ಪ್ರಯತ್ನವೇ ಆಗಿಲ್ಲ. ಅದು ಕೂಡ ಯಾವಾಗ ಡಿ.ಕೆ. ಶಿವಕುಮಾರ್ ಅವರು 2.5 ವರ್ಷ ಆಯ್ತಲ್ಲ, 2025 ನವಂಬರ್ 20, ಅದಾದ ನಂತರ ಅವ್ರು ಹೆಚ್ಚು ಒತ್ತಡ ಹಾಕ್ತಾ ಇರೋದು, ಹಠಕ್ಕೆ ಬಿದ್ದಿರೋದು. ಅದಾದಮೇಲಂತೂ ಇಬ್ಬರನ್ನು ಕೂರಿಸ್ಕೊಂಡು ಒಂದು ಸತಿನೂ ಮಾತಾಡಿಲ್ಲ. ಮತ್ತು ಹೆಂಗೆ ಇದನ್ನು ಇತ್ಯರ್ಥ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಇದು ರಿಸಾಲ್ವ್ ಆಗೋದು ಹೇಗೆ? ಸಾಧ್ಯನೇ ಇಲ್ವಲ್ಲ. ಇನ್ನೂ ಡ್ಯಾಮೇಜ್ ಜಾಸ್ತಿ ಆಗ್ತಾಯಿದೆ ಪಾರ್ಟಿಗೆ. ಹೈಕಮಾಂಡ್ ಕೈ ಕಟ್ಕೊಂಡು ಕೂತಿದೆ. ಇವತ್ತು ರಾಜ್ಯದಲ್ಲಿ ಈ ರೀತಿಯ ಒಂದು ಮಾಹೋಲ್ ಸೃಷ್ಟಿಯಾಗಿದೆ ಅಂದರೆ, ಕಾಂಗ್ರೆಸ್ ವಿರೋಧಿ ಮಾಹೋಲ್ ಸೃಷ್ಟಿಯಾಗಿದೆ ಅಂದರೆ, ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲ್ಲ ಅಂತೇಳಿ ಕಾಂಗ್ರೆಸ್ನ ನಾಯಕರೇ ಮಾತನಾಡ್ತಿದ್ದಾರೆ ಅಂದರೆ, ಈ ರೀತಿಯ ಒಂದು ಜನಾಭಿಪ್ರಾಯ ಸೃಷ್ಟಿ ಆಗ್ತಾ ಇದೆ ಅಂದರೆ ಅದರಲ್ಲಿ ಹೈಕಮಾಂಡ್ನ ಪಾತ್ರನೂ ಇದೆ. ಈ ಜನರಿಗೆ ಏನನ್ಸಿದೆ ಹೇಳ ನನಗೆ. ಇದು ನೋಡ್ಬಿಟ್ಟು ಕುರ್ಚಿ ಅಧಿಕಾರ 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 ಇವರು ಅಧಿಕಾರ ದಾಹಿಗಳು. ಇವರು ಬರೀ ಅಧಿಕಾರಕ್ಕೋಸ್ಕರ, ಜನರ ಹಿತ ಇವ್ರ ಮನಸ್ಸಲ್ಲಿ ಇಲ್ಲ ಅನ್ನೋ ಥರ ಮಾತನಾಡ್ತಾ ಇದ್ದಾರೆ. ಇವ್ರಿಗೆ ಓಟ್ ಕೊಟ್ಟು ತಪ್ಪು ಮಾಡಿಬಿಟ್ರಪ್ಪ, ನಾವು ಬದಲಾವಣೆ ಆಗಲಿ ಅಂತ ಬಯಸಿದ್ವಿ. ಆ BJP ಬೇಡ ಅಂತಲಿ ಕಾಂಗ್ರೆಸ್ಸಿಗೆ ಕೊಟ್ವಿ, ಮಾಡಿಬಿಟ್ವಿ. ಅದಕ್ಕೆ ನೋಡಿ 2 ವರ್ಷದ ಮೊದಲೇ ಈಗ ಕುಮಾರಸ್ವಾಮಿ ಮುಂದಿನ ಮುಖ್ಯಮಂತ್ರಿ ಅಲ್ಲಿ ಚರ್ಚೆ ಶುರುವಾಗಿದೆ. ನನ್ನ ಪ್ರಕಾರ ಇವತ್ತು ಈ ಮಾಹೋಲ್ ಸೃಷ್ಟಿ ಆಗಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್, ಕಾಂಗ್ರೆಸ್ನ ರಾಜ್ಯದ ನಾಯಕರು ಎಲ್ಲರ ಸಾಮೂಹಿಕ ಹೊಣೆಗಾರಿಕೆ ಈ ಸ್ವಯಂಕೃತ ಅಪರಾಧದಲ್ಲಿದೆ. ಇದು ಹೆಂಗೆ ಹೇಳ? ಭಾಳ ನಂಬಿಕೆಯಿಂದ ಮತ ಕೊಟ್ಟರ ಜನರು, ಅವ್ರಿಗೆ ಮಾಡಿದಂಥ ಮೋಸ, ನಂಬಿಕೆ ದ್ರೋಹ ಅಕ್ಷಮ್ಯ ಇದು ಅಲ್ವಾ? ಈ ರೀತಿಯ ಜನಾಭಿಪ್ರಾಯ ಸೃಷ್ಟಿಯಾಗಿರೋದು ಬಹಳ ಸಹಜ ಅಂತ ಅನಿಸೋದಿಲ್ವಾ? ನಿಮ್ಮ ಪ್ರಕಾರ ಒಂದು ವೇಳೆ ಈಗ ರಾಜ್ಯ ವಿಧಾನಸಭೆ ಚುನಾವಣೆ ನಡೀತಪ್ಪ, ಎಷ್ಟು ಬರುತ್ತೆ ಸೀಟು ಕಾಂಗ್ರೆಸ್ಗೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ? ಸ್ವಲ್ಪ ಸಮಾಧಾನ. 2.5 ವರ್ಷ ಅಂತ ಇಲ್ಲ. ಬರಬೇಡಿ, ನನ್ನ ಪರವಾಗಿರಿ. ನಾವು ಅಧ್ಯಕ್ಷರ ಇವ್ರು ಯಾರು ಕೇಳಲಿಕ್ಕೆ? ಶಾಸಕಾಂಗ ಪಕ್ಷ ಏನ್ ಸಂಬಂಧ? ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ. ಗ್ಯಾರಂಟಿ ಖಂಡಿತ ಎಲ್ಲರಿಗೂ ಬರ್ಡನ್ ಆಗಿ ಆಗ್ತಾ ಇದೆ ಸರ್ಕಾರಕ್ಕೆ. ಗ್ಯಾರಂಟಿ ಅದು ನಮ್ಮ ವಾಗ್ದಾನ, ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನ. ಆ ವಾಗ್ದಾನದಂತೆ ನಡಿಬೇಕು. ಇವತ್ತು ಪಕ್ಷದ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ನಾವೆಲ್ಲರೂ ಕೂಡ ಯಾರು ಚುನಾವಣೆಯಲ್ಲಿ ಎದುರಿಸಿದ್ರು ಎಲ್ಲರೂ ಕೂಡ ನಾವು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ನಂಬಿಕೆಯಿಂದ ಜನರಿಗೆ ಹೇಳಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋಂಥ ಕೆಲಸ ಅವ್ರು ಮಾಡಬೇಕು. ಬರ್ಡನ್ನಾರು ಆಗಲಿ, ಏನಾದರೂ ಆಗಲಿ, ಅವರು ಹೇಳೋದಕ್ಕಿಂತ ಮುಂಚಿತವಾಗಿ, ನಮ್ಮ ಮಾತುಗಳನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾಗಿತ್ತು. ಮಾತು ಕೊಟ್ಟಾಗಿದೆ, ಆ ಮಾತಿನಂತೆ ನಡ್ಕೋಬೇಕು. 5 ವರ್ಷಗಳ ಕಾಲ ಏನೇ ಕಷ್ಟ ಆದ್ರೂ ಕೂಡ ಆ ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ಕೊಡಬೇಕು.